ಯುದ್ಧದ ನಡುವೆ ಇಸ್ರೇಲ್ಗೆ ಇದೀಗ ಮತ್ತೊಂದು ಆಘಾತ ಎದುರಾಗ್ತಾ ಇದೆ. ಇಸ್ರೇಲ್ಗೆ ಕಾಡ್ತಾ ಇದೆ 15,000 ಸೈನಿಕರ ಕೊರತೆ. ತಕ್ಷಣಕ್ಕೆ 7ರಿಂದ 8,000 ಸೈನಿಕರು ಅವ್ರಿಗೆ ಬೇಕಾಗಿದ್ದಾರೆ. ನೋಡಿ, ಅಮೆರಿಕ ಮತ್ತು ಇರಾನ್ ಕತೆ ನೋಡ್ತಾ ಇದ್ವಿ. ಅವರು ತಮ್ಮ ಸೈನ್ಯವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಇಸ್ರೇಲ್ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇಸ್ರೇಲ್ಗೆ ಇದು ಬ್ಯಾಕ್ ಟು ಬ್ಯಾಕ್ ಆಘಾತ. ಇಸ್ರೇಲ್ಗೆ ಈಗ ಸದ್ಯಕ್ಕೆ ಎಮರ್ಜೆನ್ಸಿ 15,000 ಸೈನಿಕರು ಬೇಕಾಗಿದ್ದಾರೆ. 15,000 ಸೈನಿಕರ ಕೊರತೆ ಇಸ್ರೇಲ್ನವ್ರಿಗಿದೆ. ತಕ್ಷಣಕ್ಕೆ 7ರಿಂದ 8,000 ಸೈನಿಕರಾದ್ರೂ ಬೇಕು. IDF ಮುಖ್ಯಸ್ಥ ಎಯಾಲ್ ಜಮೀರ್ ಇದಕ್ಕೆ ಸಂಬಂಧಪಟ್ಟಂತೆ ಕಳವಳ ವ್ಯಕ್ತಪಡಿಸ್ತಾ ಇರೋದು. ಸೇನೆಯ ಶಕ್ತಿ ಕುಂದುತ್ತಾ ಇದೆ ಎಂದ ಸೇನಾ ಮುಖ್ಯಸ್ಥ. ಇರಾನ್ ಹಿಜ್ಬುಲ್ಲಾ ವಿರುದ್ಧ ಏಕಕಾಲಕ್ಕೆ ಹೋರಾಟವನ್ನು ಮಾಡಲಾಗ್ತಾ ಇದೆ. ಎರಡೂ ಕಡೆಯಿಂದ ನಿರಂತರ ರಾಕೆಟ್ ಮತ್ತು ಮಿಸೈಲ್ಗಳ ದಾಳಿ ಆಗ್ತಾ ಇದೆ. ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ. ಸೈನಿಕರು ಇಲ್ಲದೆ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನೋದನ್ನು ಆಲ್ರೆಡಿ ಹೇಳ್ಕೊಂಡು ಬಿಟ್ಟಿದ್ರು. ಈಗ ನೋಡಿದ್ರೆ 7ರಿಂದ 8,000 ಸೈನಿಕರು ಇಮಿಡಿಯೇಟ್ ಆಗಿ ಈ ಕ್ಷಣದಿಂದ ತಕ್ಷಣಕ್ಕೇನೆ ಬೇಕಾಗಿದ್ದಾರೆ. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ಈ ಯುದ್ಧಕ್ಕೆ ಬಳಸ್ಕೊಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ನೋಡಿ, ಒಂದೇ ಕಡೆಯಲ್ಲಿ ದಾಳಿಗಳಾಗ್ತಾ ಇದೆ, ನಿರಂತರವಾಗಿ ರಾಕೆಟು ಮಿಸೈಲು ಎಲ್ಲ ದಾಳಿನೂ ಆಗ್ತಾ ಇದೆ. ಈ ಕಡೆ ಇರಾನು, ಆ ಕಡೆ ಹಿಜ್ಬುಲ್ಲಾ, ಅಟ್ ಎ ಟೈಮ್ ಎರಡೂ ಕಡೆಯಿಂದಲೂ ಕೂಡ ದಾಳಿ ಆಗ್ತಾ ಇರೋದು. ಅದನ್ನು ಎದುರಿಸೋಕೆ ಇವ್ರಿಗೀಗ ಸೈನಿಕರ ಬೆಂಬಲ ಬೇಕು, ಸೈನಿಕರ ಬಲ ಬೇಕು. ಸೈನಿಕರೇ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಹೇಳಿ? ಏನಿಲ್ಲ ಅಂತಂದ್ರೂ ಈ ಕ್ಷಣಕ್ಕೆ 7ರಿಂದ 8,000 ಸೈನಿಕರು ಬೇಕಾಗತ್ತೆ ಇಸ್ರೇಲ್ಗೆ. ಹಾಗಾಗಿ ಇಸ್ರೇಲ್ಗೆ ಇದೀಗ ದೊಡ್ಡ ಆಘಾತ, ಇದೊಂದು ದೊಡ್ಡ ಟಾಸ್ಕು. ಅದನ್ನು ಹೆಂಗೆ ನಿಭಾಯಿಸ್ಕೊಳ್ತಾರೆ, ಇರಾನ್ನ ವಿರುದ್ಧದ ಹೋರಾಟದಲ್ಲಿ ಹೇಗೆ ಜಯಗೊಳಿಸ್ತಾರೆ ಈಗ ಅನ್ನೋದು ಪ್ರಶ್ನೆ ಆಗಿದೆ.